ನ್ಯೂಸ್ಗೆ ಸ್ವಾಗತ. ಮೊದಲಿಗೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕೋತ್ಸವ ಏಪ್ರಿಲ್ 3ರಿಂದ 5ರವರೆಗೆ ನಡೆಯಲಿದೆಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಟೈರ್ ಸಂಸ್ಥೆ ಆವರಣದಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಎಂಬ ಶೀರ್ಷಿಕೆಯಡಿ ಕೆರಿಯರ್ ಮೇಳ ಆಯೋಜಿಸಲಾಗಿತ್ತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥ ಸಾವಿರಾರು ಭಕ್ತಾದಿಗಳ ಸಮ್ಮುಖದಲ್ಲಿ ನಡೆಯಿತು. ಶ್ರೀರಾಮನಿಗೆ ಬೆಳಗಿನಿಂದ ವಿಶೇಷ ಅಭಿಷೇಕವನ್ನ ನೆರವೇರಿಸಿ ಸುಗಂಧ ಪುಷ್ಪಗಳಿಂದ ಸುಂದರ ರೀತಿಯಲ್ಲಿ ಅಲಂಕಾರವನ್ನ ಮಾಡಲಾಗಿತ್ತು. ದೇವರಿಗೆ ವೇದ ಮಂತ್ರಗಳನ್ನು ಜಪಿಸಿ ಮಹಾಮಂಗಳಾರತಿಯನ್ನ ಮಾಡಲಾಯಿತು. ನೆರವೇರಿದ ಭಕ್ತಾದಿಗಳು ಶ್ರೀರಾಮನ ದರ್ಶನವನ್ನ ಮಾಡಿ ಕಣ್ಣು ತುಂಬಿಕೊಂಡು ಪಾವನರಾದರು. ಮಧ್ಯಾಹ್ನ 1:30ರಿಂದ 2:18 ಶುಭ ಅಭಿಜಿತ್ ಮುಹೂರ್ತದಲ್ಲಿ ಶ್ರೀಯುತ ವೇದ ಬ್ರಹ್ಮ ಶ್ರೀ ಕರ್ಣಿಕ ನರಹರಿ ಶರ್ಮ ಇವರ ನೇತೃತ್ವದಲ್ಲಿ ರಥೋತ್ಸವಕ್ಕೆ ಚಾಲನೆ ನೀಡಲಾಯಿತು. ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮ ರಥೋತ್ಸವದ ಕಾರ್ಯಕ್ರಮ ನೆರವೇರಿತು. ಭಕ್ತಾದಿಗಳ ಹಾಗೂ ಸೇವಕದಾರರು ಅರ್ಧ ಗಂಟೆ ಮುಂಚಿತವಾಗಿ ಆಗಮಿಸಿ ತನು ಮನ ಧನ ಸಹಾಯ ಮಾಡಿ ಸಹಕರಿಸಿದರು. ಯಾವುದೇ ಅಹಿತಕರ ಘಟನೆ ನಡೆದಂತೆ ಕುಶಾಲನಗರ ವೃತ್ತ ನಿರೀಕ್ಷಕರಾದ ದಿನೇಶ್ ಕುಮಾರ್ ಹಾಗೂ ಕುಶಾಲನಗರ ಗ್ರಾಮಾಂತರ ಠಾಣಾಧಿಕಾರಿ ರಾಮಚಂದ್ರ ಅವರು ಬಿಗಿ ಪೊಲೀಸ್ ಬಂದೋಬಸ್ತ್ ಏರ್ಪಡಿಸಲಾಗಿತ್ತು. ಇದೇ ಸಂದರ್ಭದಲ್ಲಿ ದೇವಾಲಯ ಸಮಿತಿ ಅಧ್ಯಕ್ಷರಾದ ಸುರೇಶ್, ಕಾರ್ಯದರ್ಶಿ ಮಾಧವ, ಉಪಾಧ್ಯಕ್ಷರಾದ ಮಂಜುನಾಥ ಸ್ವಾಮಿ, ನಿರ್ದೇಶಕರಾದ ಕೆಆರ್ ಲೋಕೇಶ್, ಮಧು, ಅಕ್ಕೆ ಮೋಹನ್ ಸೇರಿದಂತೆ ಸಾರ್ವಜನಿಕರು ಉಪಸ್ಥಿತರಿದ್ದರು. ರಥೋತ್ಸವದ ಅಂಗವಾಗಿ ಅಲ್ಲಲ್ಲಿ ಮಜ್ಜಿಗೆ, ಪಾನಕ, ತಂಪು ಪಾನೀಯಗಳನ್ನ ವಿತರಿಸಲಾಗುತ್ತಿತ್ತು. ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆ ವಿತರಿಸಲಾಯಿತು. ಶಿವಾಯ ನಮಃ, ಶಿವಶಂಕರಾಯ ನಮಃ, ಶಿವಾತ್ಮಾಯ ನಮಃ, ಪರಮಾನಂದಾಯ ನಮಃ, ಪರಮಾಸುದೇವಾಯ ನಮಃ, ದೈವಸುತವಲ್ಲಭಾಯ ನಮಃ, ಈಶಾದಪತಿಯೇ ನಮಃ, ಈಶಾವಾಕ್ಯಾಯ ನಮಃ, ಈಶದೇವಾಯ ನಮಃ, ಈಶಂಬಲಾಯ ನಮಃ, ಈಶರೂಪಿತಾಯ ನಮಃ, ಈಶ್ವರಾಯ ನಮಃ, ಶಿವಶಂಕರಸ್ಯ ಗೀತಾಪರಂತಿ ಶತ್ರುಘ್ನ ಹನುಮ ಸಮೇತ ರಾಮಚಂದ್ರ ವೇದವ್ಯಾಸ ಶ್ರೀರಾಮಲಿಂಗೇಶ್ವರಾಯ ಬ್ರಹ್ಮರಥೋತ್ಸವ ಅಂಗಸಹಿತ ಸೀತಾ ಭರತ ಶತ್ರುಘ್ನ ಹನುಮ ಸಮೇತ ರಾಮಚಂದ್ರ ರಾಮಲಿಂಗೇಶ್ವರ ಪರಿವಾರ ಸಮೇತ ಲಕ್ಷ್ಮಣೇಶ್ವರ ಹರೇಶ್ವರ ಶಂಭುಲಿಂಗೇಶ್ವರ ಗುಹೇಶ್ವರ ಬಸವೇಶ್ವರ ಪಾದಪೂಜಾ ಪಂಚಲಿಂಗ ಸ್ವಾದಪೂಜಾ ದೇವತಾ ಅಸ್ಮಿನ್ ದಿವಸೆ ಬ್ರಹ್ಮರಥೋತ್ಸವ ಶ್ರೀರಾಮನವಮಿ ಆರಾಧಕಾರ ಮಹೋತ್ಸವಸ್ಯ ಶುಭ ಮಂಗಳಕಾರಿ ಭಾವಿತಾಯ ಶುಭ ದಿವಸೇನ ಭಾವಿತಾ ಸಿದ್ಧಿರಸ್ಥ ಶಿವಾನಾಮಾಂಕಿತ ಪೂಜಾ ಸಮರ್ಪಯಾಮಿ. ಪುರಾಣದ ಪ್ರಕಾರ ಈ ಒಂದು ಕಣಿವೆಯಲ್ಲಿ ಇವತ್ತು ಗಂಗೆಯ ಸಮಾನ ಕಾವೇರಿ ನದಿ ಅಂತಕ್ಕಂಥದ್ದು. ಹಾಗಾಗಿ ಇದನ್ನ ಇಷ್ಟೆಲ್ಲ ವೈಭವ ಮಾಡಿರುವಂಥದ್ದು. ಈಶ್ವರನಿಗೆ 5 ಮುಖ, ಸತ್ಯೋಜಾತ, ವಾಮದೇವ, ಅಘೋರ, ತತ್ಪುರುಷ ಮತ್ತು ಈಶಾನ ಅಂತ. ಆ ಒಂದು ನಿಮಿತ್ತವಾಗಿ ಪೌರಾಣಿಕವಾಗಿ ರಾಮ ಪ್ರತಿಷ್ಠಾಪನೆ ಮಾಡಿದ್ದು ಬರೀ ಒಂದೇ ಲಿಂಗ ಅಲ್ಲ. ಆಂಜನೇಯನ್ನು ತಮ್ಮನ್ನಾಗಿ ಸೇರಿಸಿಕೊಂಡು ಲಕ್ಷ್ಮಣೇಶ್ವರ, ಹರಿಹರೇಶ್ವರ, ಗುಹೇಶ್ವರ, ಬಸವೇಶ್ವರ, ರಾಮಲಿಂಗೇಶ್ವರ, ಸತ್ಯೋಜಾತ 5 ಲಿಂಗಗಳು ಆಯಿತು. ಭರತ ಶತ್ರುಘ್ನ ಇಲ್ಲವಲ್ಲ ಅಂತೇಳಿ ಅವರ ಹೆಸರಲ್ಲಿ ಮಾಡಿದ್ದು ಆಯಿತು. ರಾಮನೊಂದು, ಲಕ್ಷ್ಮಣನೊಂದು, ಆಂಜನೇಯನೊಂದು, ಇನ್ನೆರಡು ಯಾವುದು 5 ಲಿಂಗಗಳಲ್ವ ಇರೋದಿಲ್ಲ. ಅವನು ಭರತ ಶತ್ರುಘ್ನಿಗೂ ಸೇರಿಸಿ ಮಾಡಿದ ಅಂತಲೂ ನಾವು ಅನ್ಕೋಬಹುದಾಗುತ್ತೆ. ಇಂತಹ ಗಂಗೆಯನ್ನು ಇವತ್ತು ಸಂಪೂರ್ಣವಾದ ಸಾನ್ನಿಧ್ಯ ಇರುತ್ತೆ. ಈಶ್ವರನಿಗೆ ಅಭಿಷೇಕ ಆದಮೇಲೆ ವಿಗ್ರಹ ತೆಗೆದುಕೊಂಡು ಇಲ್ಲಿಗೆ ಬಂದು ವಸಂತ ಮಾಧವ ಪೂಜೆ ಪೂರ್ಣಾಹುತಿ ಆಗುತ್ತೆ. ಪೂರ್ಣಾಹುತಿ ಆದಮೇಲೆ ವಸಂತ ಮಾಧವ ಪೂಜೆ ಆಗಿ ರಥೋತ್ಸವ ಆಗುತ್ತೆ. ಎಲ್ಲರೂ ಕೂಡ ಸಾವಧಾನ ಚಿತ್ತವಾಗಿ ಒಬ್ಬರ ಮೇಲೆ ಬೀಳೋದು ಬೇಡ. ಹೆಣ್ಮಕ್ಳು ಹುಷಾರಾಗಿದ್ರೆ, ಕೈ ಮೇಲೆ ಸರಾಗಿರೋ ಇರುವಂಥವರೆಲ್ಲ ಹುಷಾರಾಗಿರ್ತಕ್ಕಂಥದ್ದು ನೋಡ್ಕೊಳ್ಳುವಂಥದ್ದು ರಥೋತ್ಸವ. ಏನು ಹೇಳ್ತಾರೆ? ಡೋಲಾಯಮಾನ ಗೋವಿಂದ ಮಂಚಸ್ಥಂ ಮಧುಸೂದನಂ ರಥಸ್ಥಂ ಕೇಶವಂ ಕೃಷ್ಣ ಪುನರ್ಜನ್ಮನ ವಿದ್ಯತೆ ಅಂತ ಹೇಳ್ತಾರೆ. ಡೋಲಾಯಮಾನ ಗೋವಿಂದ ಡೋಲು ಬಾರಿಸ್ತಾ ಇರೋದು ಬೇರೆ ಪೂಜೆ ಮಂತ್ರೇಶ್ವರ ಮಾಡಿದ್ವಿ, ಅದನ್ನು ನೋಡಬೇಕಂತೆ. ಅದಾದ ಮೇಲೆ ಮಂಚಸ್ಥಂ ಮಧುಸೂದನಂ ಅಂತ ಶೈನೋತ್ಸವ ನೋಡಬೇಕಂತೆ. ಕೊನೆಯದಾಗಿ ರಥಸ್ಥಂ ಕೇಶವಂ ಕೃಷ್ಣ, ಯಾವ ಭಗವಂತ ರಥದ ಕೂತ್ಕೊಂಡ್ರೆ ರಥನ ಹೇಳಿದ್ರೆ ನೋಡಿದ್ರೆ ಪುನರ್ಜನ್ಮನ ವಿದ್ಯತೆ ಅಂತ ಶಾಸ್ತ್ರ ಹೇಳ್ತಾರೆ. ಹಾಗಾಗಿ ನಾವೆಲ್ಲರೂ ಪುಣ್ಯವಂತರಿದ್ದೀವಿ. ಯಾರು ಬಂದಿಲ್ಲ ಅವರು ಪುಣ್ಯವಂತರಲ್ಲ ಅಂತ ಅರ್ಥ ಅಷ್ಟೇ. ಬಂದಿರೋರೇ ಪುಣ್ಯವಂತ.
ರಾಮಲಿಂಗೇಶ್ವರ ದೇವಾಲಯ ಸಮಿತಿ ಕಣ್ಣಿದೆ. ಶ್ರೀ ರಾಮಲಿಂಗೇಶ್ವರ ಬ್ರಹ್ಮರಥೋತ್ಸವವು 7 ದಿನ ವಿಜೃಂಭಣೆ ನಡೀತದೆ. ಮೊದಲನೇದಾಗಿ ಧ್ವಜಾರೋಹಣ, ಎರಡನೇದಾಗಿ ಸೀತಾ ಕಲ್ಯಾಣ, ಮೂರನೇದಾಗಿ ಬ್ರಹ್ಮರಥೋತ್ಸವ, ಸೋಮವಾರದೊಂದು ತೆಪ್ಪೋತ್ಸವ ಇದೆ. ಸಾರ್ವಜನಿಕರು ಅತಿ ಸಂಖ್ಯೆಯಲ್ಲಿ ಬಂದು ದೇವರ ಕೃಪೆಗೆ ಪಾತ್ರರಾಗಬೇಕು ಅಂತ ಹೇಳ್ತೀನಿ. ಈ ರಾಮಲಿಂಗೇಶ್ವರ ಅಂತ ಯಾಕೆ ಬಂತು ಅಂದರೆ ರಾಮ, ಲಕ್ಷ್ಮಣ, ಸೀತೆ, ಆಂಜನೇಯ, ರಾಮೇಶ್ವರ, ಲಕ್ಷ್ಮಣೇಶ್ವರ, ಹರಿಹರೇಶ್ವರ, ಗುಹೇಶ್ವರ, ಬಸವೇಶ್ವರ 5 ಪಂಚಲಿಂಗೇಶ್ವರ ದೇವಸ್ಥಾನಗಳಿವೆ. ಉತ್ತರ ಭಾಗವಾಗಿ ಕಾವೇರಿ ಹೊಳೆ ಇರ್ತದೆ. ದಕ್ಷಿಣ ಕಾಶಿ ಎಂದು ಹೆಸರುವಾಸಿಯಾಗಿದೆ. ಇಲ್ಲಿ ಎಲ್ಲ ಧರ್ಮದ ಎಲ್ಲರೂ ಬಂದು ಈ ದೇವರ ಕೃಪೆಗೆ ಪಾತ್ರರಾಗ್ತಾರೆ. ಎಲ್ಲರೂ ನಮ್ಮ ತನು ಮನ ಸಹಾಯ ಮಾಡಿದ ಎಲ್ಲ ಜನತೆಗೆ ನನ್ನ ರಾಮಲಿಂಗೇಶ್ವರ ದೇವಾಲಯದ ಪರವಾಗಿ, ನನ್ನ ಅಧ್ಯಕ್ಷರ ಪರವಾಗಿ, ನಮ್ಮ ಕಮಿಟಿಯ ಪರವಾಗಿ ನಿಮಗೆ ಒಂದು ತುಂಬ ಧನ್ಯವಾದಗಳನ್ನು ಅರ್ಪಿಸ್ತೇನೆ. ಜೈ ಶ್ರೀರಾಮ್. ರಾಮಲಿಂಗೇಶ್ವರ ರಥೋತ್ಸವ ಅಂದರೆ ಇಡೀ 10 ಹಳ್ಳಿಗೆ ಸೇರಿ ಪೂಜೆ ಮಾಡೋಂಥ ದೇವಸ್ಥಾನ ಇದು. ಮೊನ್ನೆ ಕೂಡಿಯಿಂದ ಬಂದಿರ್ತಾರೆ. ಹಳೆಯ ಸಂಪ್ರದಾಯದಂತೆ 10 ಹಳ್ಳಿಗೂ ಸಮೇತ ರಾಮಲಿಂಗೇಶ್ವರ ರಥೋತ್ಸವ ಆಗಿದೆ. ನಿನ್ನೆ ಸೀತಾ ಕಲ್ಯಾಣ ಆಯಿತು. ಮತ್ತು ಇದು ವಿಶೇಷ ಅಂದರೆ 1 ತಿಂಗಳಿಂದ ಕೋತಿಗಳು ಎಲ್ಲಿ ಜಾತ್ರೆ ಆಗೋ ಗಂಟ ಮಾತ್ರ ಇಲ್ಲಿ ಇರ್ತದೆ. ಜಾತ್ರೆ ಆದಮೇಲೆ ವಲಸೆ ಹೋಗ್ಬಿಡ್ತದೆ. ಪ್ರತಿ ವರ್ಷ ಸಮೇತ ಅದೊಂದು ಮಹಿಮೆ ಅಂತ ಕಾಣ್ತದೆ ಇಲ್ಲಿದು. ನಾವು ಸುಮಾರು ವರ್ಷ ನಾವು ಸಣ್ಣದಾಗಿಂದ ನೋಡ್ತಾ ಇದ್ದೀವಿ. ತುಂಬ ಅದು ವಿಶಿಷ್ಟ ಅನಿಸ್ತದೆ ನಮಗೆ. ಇದನ್ನು ದಕ್ಷಿಣದ ಕಾಶಿ ಅಂತಲೂ ಸಹ ಹೇಳ್ತಾರೆ. ರಾಮ ವನವಾಸಕ್ಕೆ ಬಂದಾಗ ಆಂಜನೇಯನಿಗೆ ಶಿವಲಿಂಗ ತರಕ್ಕೆ ಹೇಳ್ತಾರೆ. ಅವ್ರು ಬರೋದು ಲೇಟ್ ಆಗುವಾಗ ಅವರು ಎಲ್ಲಿ ಧ್ಯಾನ ಮಾಡ್ತಾ ಇರ್ತಾರೆ. ಸಂಜೆ ಆಗುವಾಗ ಸಂಧ್ಯಾ ವಂದನೆ ಮಾಡಬೇಕಾಗತ್ತೆ. ಆ ಟೈಮಲ್ಲಿ ಇನ್ನೇನು ಶಿವಲಿಂಗ ಮಾಡಬೇಕು ಅಂತ ಹನುಮಂತಂಗೆ ಹೇಳುವಾಗ ಅವ್ರು ತಂದಿರಲ್ಲ. ಇವರೇ ಮರಳಲ್ಲಿ ಒಂದು ಶಿವಲಿಂಗ ಮಾಡಿ ಇಲ್ಲಿ ಪ್ರತಿಷ್ಠಾಪನೆ ಮಾಡ್ತಾರೆ. ಇನ್ನೇ ಪೂಜೆ ಮಾಡೋ ಟೈಮಿಗೆ ಆ ಹನುಮಂತನು ಸಹ ಒಂದು ಶಿವಲಿಂಗ ತಗೊಬರ್ತಾರೆ. ಹಾಗೆ ಇಲ್ಲಿ ಹರಿಹರೇಶ್ವರ, ಲಕ್ಷ್ಮಣೇಶ್ವರ ಅಂತ ಹೇಳ್ಬಿಟ್ಟು ಮೇಲೆ ಸಹ 2 ಶಿವಲಿಂಗದ್ದು ಮಾಡಿ ಪೂಜೆ ಮಾಡ್ತಾ ಇದ್ದಾರೆ. ರಾಮಚಂದ್ರ ಪ್ರತಿಷ್ಠಾಪನೆ ಮಾಡಿರೋದ್ರಿಂದ ಇದನ್ನ ರಾಮಲಿಂಗೇಶ್ವರ ಅಂತ ಹೇಳೋದು ಪ್ರತೀತಿ ಇದೆ. ನಮ್ಮ ಹೆಸರು ರಾಘವೇಂದ್ರ ಚಾರ್ ಅಂತ. ಸುಮಾರು ಒಂದು 42 ವರ್ಷದಿಂದ ಇಲ್ಲಿ ಶ್ರೀರಾಮನ ಸೇವೆಯನ್ನು ಸಲ್ಲಿಸ್ತಾ ಇದ್ದೇವೆ. ಇಲ್ಲಿಯ ವಿಶೇಷ ಏನಪ್ಪ ಅಂತಂದರೆ ಇವತ್ತಿನ 6 ದಿವಸದ ಕಾರ್ಯಕ್ರಮವನ್ನು ಇಲ್ಲಿ ಕಾರ್ಯಕ್ರಮ ರಾಮನವಮಿ ದಿವಸ ಜರುಗುತ್ತೆ. ವಿಶೇಷವಾಗಿ ನಿನ್ನೆ ಸೀತಾ ಕಲ್ಯಾಣೋತ್ಸವ ಸಂಧ್ಯಾಕಾಲದಲ್ಲಿ 6 ಗಂಟೆ 48 ನಿಮಿಷದಿಂದ ಮತ್ತು 9 ಗಂಟೆವರೆಗೆ ವಿಶೇಷವಾಗಿ ಸೀತಾ ಕಲ್ಯಾಣೋತ್ಸವ ಮಹೋತ್ಸವ ನೆರವೇರಿತು. ಹಾಗಾಗಿ ಇವತ್ತಿನ ವಿಶೇಷ ಶ್ರೀ ರಾಮನವಮಿಯ ಪ್ರಕಾರವಾಗಿ ರಾಮದೇವರು ಸೀತಾ ಭರತ ಶತ್ರುಘ್ನ ಹನುಮ ಸಮೇತ ಶ್ರೀ ರಾಮಚಂದ್ರನ ಒಂದು ಅದ್ಭುತದಿಂದ ಗಂಗಾ ಕಾವೇರಿ ತೀರದಿಂದ ಪ್ರತಿಜ್ಞಾಂಕರ ಶ್ರೀ ವೈಭವ ವಿದ್ಭಾವದಿಂದ ಆ ರಾಮನ ವಿಶೇಷವಾಗಿ ಆರಾಧನೆಯನ್ನು ಜರುಗಲಿದೆ. ಆದರೆ ಭಕ್ತಾದಿಗಳು ಸುಮಾರು 18 ಹಳ್ಳಿಯವರು ಬಂದು ಈ ರಥೋತ್ಸವಕ್ಕೆ ಪಾಲ್ಗೊಂಡು ಆ ಭಗವಂತನ ಪಾತ್ರರಾಗುತ್ತಾರೆ. ಇಲ್ಲಿ ವಿಶೇಷವಾಗಿ ಸೀತಾ ರಾಮ ಭರತ ಶತ್ರುಘ್ನ ಹನುಮ ಸಮೇತ ಅವರು ಸೀತಾದೇವಿ ವನವಾಸಕ್ಕೆ ಬಂದಾಗ ಸೀತಾದೇವಿಯನ್ನು ಹುಡುಕೊಂಡು ಬಂದರು. ನಂತರ ಸರೋವರ ದಡದಲ್ಲಿ ವ್ಯಾಕರ ಋಷಿಗಳು ತಪಸ್ಸು ಮಾಡ್ತಾ ಇದ್ರು. ಆ ಸಂದರ್ಭ ವೇಳೆಯಲ್ಲಿ ರಾಮದೇವರ ಸಂಧ್ಯಾಕಾಲದಲ್ಲಿ ಸಂಧ್ಯಾವಂದನೆ ಮಾಡಬೇಕು. ಆ ಸಂದರ್ಭದಲ್ಲಿ ಲಿಂಗವನ್ನು ಇರಲಿಲ್ಲ. ಹಾಗಾಗಿ ಆಂಜನೇಯಂಗೆ ಆಜ್ಞೆ ಮಾಡಿದ್ರು, ಈ ಲಿಂಗವನ್ನು ಕಾಶಿಗೆ ಹೋಗಿ ಲಿಂಗವನ್ನು ತೆಗೆದುಕೊಂಡು ಬರೋದು ಇಲ್ಲಿ ಲಿಂಗವನ್ನು ಪ್ರತಿಷ್ಠೆ ಮಾಡಬೇಕು ಅಂತ ಹೇಳಿದಾಗ ಬರೋದು ಒಂದು 10 ನಿಮಿಷ ತಡ ಆಯಿತು. ರಾಮದೇವರಿಗೆ ಮರಳಿಂಗವನ್ನು ಮಾಡಿ ಪೂಜೆ ಮಾಡಬೇಕು. ಆದರೆ ಲಿಂಗ ಇರಲಿಲ್ಲ. ಅದರಿಂದ ಸರೋವರ ದಡದ ಮರಳುಗುಡ್ಡೆಯನ್ನು ಕಟ್ಟಿ ಈಶ್ವರನ ಆರಾಧನೆ ಮಾಡಿದ್ರು. ನಂತರ ಆಂಜನೇಯ ಕಾಶಿಯಿಂದ ತೆಗೆದುಕೊಂಡು ಬಂದರು. ಬರೋದು 10 ನಿಮಿಷ ತಡ ಆಯಿತು. ಆದ್ದರಿಂದ ಆ ತಡ ಆದ ಸಂದರ್ಭದಲ್ಲಿ ಆಂಜನೇಯಗೆ ಆಜ್ಞೆ ಮಾಡಿ ಹೇಳಿದರು, ಸ್ವಾಮಿ ಅಷ್ಟು ಕಷ್ಟಪಟ್ಟು ಹೊತ್ಕೊಂಡು ಬಂದಿದ್ದೀನಿ, ನೀವು ಆಜ್ಞೆಯಿಂದ ಬಂದಿದ್ದೀನಿ, ಅದು ಮುಹೂರ್ತ ಮೀರೋಗಿದೆ, ಆದ್ದರಿಂದ ನೀವು ಪ್ರತಿಷ್ಠೆ ಮಾಡಿಬಿಟ್ಟಿದ್ದೀರಾ, ಆದರೂ ಬೇಸರ ಇಲ್ಲ. ಆದ್ದರಿಂದ ಆಂಜನೇಯದಿಂದ ಲಿಂಗವನ್ನು ಯಾರಿಗೂ ಬೇಸರ ಆಗಬಾರ್ದು ಅಂಥೇಳಿ ಲಕ್ಷ್ಮಣೇಶ್ವರ ಕೈಯಾರ ಹೋಗಿ ಪ್ರತಿಷ್ಠೆ ಮಾಡಿದ್ರು. ಆದ್ದರಿಂದ ವಿಶೇಷವಾಗಿ ಇಲ್ಲಿ ಪಂಚಲಿಂಗ ರಾಮಲಿಂಗೇಶ್ವರ, ಲಕ್ಷ್ಮಣೇಶ್ವರ, ಹರಿಹರೇಶ್ವರ, ಬಸವೇಶ್ವರ ಮತ್ತು ಗುಹೇಶ್ವರ ಇಲ್ಲಿ ವಿಶೇಷವಾಗಿ ಋಷಿಮುನಿಗಳು ತಪಸ್ಸು ಮಾಡ್ತಾ ಇದ್ರು. ಆ ಸಂದರ್ಭ ವೇಳೆಯಲ್ಲಿ ಋಷಿಮುನಿಗಳ ಲಿಂಗವನ್ನು ಸ್ಥಾಪಿಸಿ ಅಲ್ಲಿ ವಿಶೇಷ ಪೂಜೆಯನ್ನು ಆರಾಧನೆ ಮಾಡಿದ್ರು. ಇವತ್ತು ಕೂಡ ಅಲ್ಲಿ ನೋಡ್ಬೋದು, ಗುಹೆ ಹೋಗಿ ನೋಡ್ಬೋದು. ಅಲ್ಲಿ ಬಹಳ ಅದ್ಭುತವಾದ ಲಿಂಗ ಇದೆ.
ಅದರಿಂದ ಇಲ್ಲಿ ಪಂಚಲಿಂಗ ದರ್ಶನ ಮಾಡಿದರೆ ಕೋಟಿಲಿಂಗ ದರ್ಶನ ಮಾಡಷ್ಟು ಫಲ ಸಿಗುತ್ತೆ. ಅದರಿಂದ ವಿಶೇಷವಾಗಿ ಇಲ್ಲೇನಪ್ಪ ಅಂತಂದರೆ ಭಗವಂತ ಮಾಡಿರ್ತಕ್ಕಂಥ ರಾಮಲಿಂಗೇಶ್ವರ ರಾಮದೇವ ಲಿಂಗೇಶ್ವರದಲ್ಲಿ ರಾಮಲಿಂಗೇಶ್ವರನ ಹೆಸರು ಬಂದಿದೆ. ಇಲ್ಲಿ ಏನೇ ಒಂದು ಪ್ರಾರ್ಥನೆ ಮಾಡಿಕೊಂಡ್ರೂ ಸಿದ್ಧಿಯಾಗುತ್ತೆ. ಆದ್ದರಿಂದ ಒಂದು ಭಕ್ತಾದಿಗಳು ಈ ಜಾತ್ರೆಗೆ ಪಾಲ್ಗೊಂಡು ಆ ಭಗವಂತನ ಅನುಗ್ರಹದಿಂದ ಪಾಲ್ಗೊಂಡಿದ್ದು ಸಹಕರಿಸಬೇಕೆಂದು ಕೇಳ್ಕೊಳ್ತಿದ್ದೆ. ಮಾತು ಮಾಡೋ ಅವಕಾಶ ಮಾಡಿರ್ತಕ್ಕಂಥ ನಿಮ್ಮ ಟಿವಿ ನ್ಯೂಸ್ ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಮೃಗುಕೋಟಿ, ಕುಶಾಲನಗರ. ನಾಪೋಕ್ಲು ಸಮೀಪದ ಕಕ್ಕಬೆಯ ಯುವಕಪಾಡಿ ಗ್ರಾಮದ ನೆಟ್ಟುಮಾಡು ಭಗವತಿ ದೇವಿಯ ಬ್ರಹ್ಮ ಕಲಶೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ನಾಪೋಕ್ಲು ಸಮೀಪದ ಕಕ್ಕಬೆಯ ಯುವಕಪಾಡಿ ಗ್ರಾಮದ ನೆಟ್ಟುಮಾಡು ಭಗವತಿ ದೇವಿಯ ಬ್ರಹ್ಮ ಕಲಶ ಮತ್ತು ಪುನರ್ ಪ್ರತಿಷ್ಠಾಪನೆಯು ಶ್ರದ್ಧಾಭಕ್ತಿಯಿಂದ ವಿಜೃಂಭಣೆಯಿಂದ ನಡೆಯಿತು. ನೀಲೇಶ್ವರ ಪದ್ಮನಾಭ ತಂತ್ರಿಗಳ ನೇತೃತ್ವದಲ್ಲಿ ವೃಷಭ ಲಗ್ನದಲ್ಲಿ ಅಮ್ಮನವರ ಬ್ರಹ್ಮ ಪ್ರತಿಷ್ಠೆ, ಜೀವ ಕಲಶಾಭಿಷೇಕ, ಶಿಖರ ಪ್ರತಿಷ್ಠೆ, ಪರಿವಾರ ಪ್ರತಿಷ್ಠೆ ನಡೆಯಿತು. ಭಕ್ತರು ಅಧಿಕ ಸಂಖ್ಯೆಯಲ್ಲಿ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು. ಮಧ್ಯಾಹ್ನ ಮಹಾಪೂಜೆ, ಪ್ರಸಾದ ವಿತರಣೆ, ಅನ್ನ ಸಂತರ್ಪಣೆ ಹಾಗೂ ಸಂಜೆ ದೇವರ ಉತ್ಸವ ಜರುಗಿ ಮಂತ್ರಾಕ್ಷತೆ ನಡೆಯಿತು. ದೇವಸ್ಥಾನದಲ್ಲಿ ನೂತನವಾಗಿ ಪುನರ್ ನಿರ್ಮಿಸಿರುವ ದೇವ ಸಾನ್ನಿಧ್ಯ, ಬಿಂಬ ಪುನರ್ ಪ್ರತಿಷ್ಠೆ, ಅಷ್ಟಬಂಧ ಲೇಪನ, ಬ್ರಹ್ಮ ಕಲಶ ಕಾರ್ಯಕ್ರಮದ ಪೂರ್ವ ಕಾರ್ಯಕ್ರಮವು ದಿನಾಂಕ 22ರಿಂದ ಪ್ರಾರಂಭಗೊಂಡು ಇದರ ಅಂಗವಾಗಿ ಗಣಪತಿ ಹೋಮ, ಬಿಂಬಶುದ್ಧಿ, ಕಲಶಾಭಿಷೇಕ, ಶಾಂತಿ ಹೋಮ, ಪ್ರಾಯಶ್ಚಿತ್ತ ಹೋಮಗಳು ನಡೆದವು. ದುರ್ಗ ನಮಸ್ಕಾರ ಪೂಜೆ, ಗಣಪತಿ ಹೋಮ, ಸಂಹಾರ ತತ್ವ ಹೋಮ, ಸಂಹಾರ ತತ್ವ ಕಲಶ ಪೂಜೆ, ಸಂಹಾರ ತತ್ವ ಕಲಶಾಭಿಷೇಕ, ಅನುಜ್ಞ ಕಲಶಾಭಿಷೇಕ, ಅನುಜ್ಞ ಪ್ರಾರ್ಥನೆ, ದೇವ ಕಲಶ ಪೂಜೆ, ಜೀವದ್ವಾಪನೆ, ಜೀವ ಕಲಶ ನೆರವೇರಿದವು. ಸಂಜೆ ಉಮೇಶ ಕರ್ಕರಿ ಕಲಶ ಪೂಜೆ, ಆದಿವಾಸ ಹೋಮ, ಧ್ಯಾನ ದಿವಾಸ, ಬ್ರಹ್ಮ ಕಲಶ ಪೂಜೆ, ಪರಿಕಲಶ ಪೂಜೆ ಸೇರಿದಂತೆ ವಿವಿಧ ಪೂಜಾ ವಿಧಿವಿಧಾನಗಳು ನೆರವೇರಿದವು. ಬೆಳಿಗ್ಗೆ ಗಣಪತಿ ಹೋಮ, ಪ್ರಸಾದ ಪ್ರತಿಷ್ಠೆ, ಪೀಠ ಪ್ರತಿಷ್ಠೆಯೊಂದಿಗೆ ಪುನರ್ ಪ್ರತಿಷ್ಠಾಪನೆ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಇದೇ ಸಂದರ್ಭ ದೇವಸ್ಥಾನದ ತಕ್ಕ ಮುಖ್ಯಸ್ಥರಾದ ಪಾಂಡಂಡ ಜೆ ನರೇಶ್, ಆಡಳಿತ ಮಂಡಳಿ ಅಧ್ಯಕ್ಷ ಬಡಕಡ ಎಂ ತಿಮ್ಮಯ್ಯ, ಕಾರ್ಯದರ್ಶಿ ಅಂಜಪರವಂಡ ಚೋಮನಿ ಹಾಗೂ ಸದಸ್ಯರು, ದೇವಾಲಯದ ಮುಖ್ಯ ಅರ್ಚಕ ಪದ್ಮನಾಭ ಉಡುಪ ಸೇರಿದಂತೆ ಊರು ಹಾಗೂ ಪರವೂರಿನ ಭಕ್ತಾದಿಗಳು ಅಧಿಕ ಸಂಖ್ಯೆಯಲ್ಲಿ ಭಾಗವಹಿಸಿ ದೇವರ ಕೃಪೆಗೆ ಪಾತ್ರರಾದರು.
ಸಂಗಮಕ್ಕಾಗಿ ತುಗ್ಗಳ ಸದಾನಂದ ನಾಪೋಕ್ಲು. ಕುಶಾಲನಗರ ತಾಲೂಕಿನ ಕೂಡಿಗೆ ಡಯಟ್ ಸಂಸ್ಥೆ ಆವರಣದಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಎಂಬ ಶೀರ್ಷಿಕೆಯಡಿ ಶಿಕ್ಷಣ ಮೇಳ ಆಯೋಜಿಸಲಾಗಿತ್ತು. ವಿದ್ಯಾರ್ಥಿಗಳಿಗೆ ಶಿಕ್ಷಣದ ನಂತರದ ಸರಿಯಾದ ವೃತ್ತಿ ಮಾರ್ಗವನ್ನ ಆರಿಸಿಕೊಳ್ಳಲು ಮತ್ತು ಉದ್ಯೋಗ ಆಕಾಂಕ್ಷಿಗಳಿಗೆ ಸೂಕ್ತ ಉದ್ಯೋಗ ಕಂಡುಕೊಳ್ಳಲು ವೃತ್ತಿ ಶಿಕ್ಷಣ ಮತ್ತು ಪ್ರದರ್ಶನ ಮೇಳ ಆಯೋಜನೆ ಮಾಡಿ ಮಾಹಿತಿ ನೀಡುತ್ತಿರುವುದು ಭವಿಷ್ಯ ರೂಪಿಸಿಕೊಳ್ಳಲು ಸಹಕಾರಿಯಾಗಲಿದ್ದು ಇದರ ಸದುಪಯೋಗ ಪಡೆದುಕೊಳ್ಳಬೇಕೆಂದು ಕೊಡಗು ಜಿಲ್ಲಾ ಪಂಚಾಯಿತಿ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿ ಆನಂದ್ ಪ್ರಕಾಶ್ ಮೀನಾ ಕರೆ ನೀಡಿದರು. ಸಮಗ್ರ ಶಿಕ್ಷಣ, ಕರ್ನಾಟಕ ಶಾಲಾ ಶಿಕ್ಷಣ ಇಲಾಖೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆಯ ಸಂಯುಕ್ತ ಆಶ್ರಯದಲ್ಲಿ ಕೂಡಿಗೆ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ಜಿಲ್ಲಾ ವೃತ್ತಿಪರ ಮತ್ತು ವೃತ್ತಿ ಮಾರ್ಗದರ್ಶನ ಘಟಕದ ವತಿಯಿಂದ ಕೂಡಿಗೆ ಡಯಟ್ ಸಂಸ್ಥೆ ಆವರಣದಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಎಂಬ ಶೀರ್ಷಿಕೆಯಡಿ ಏರ್ಪಡಿಸಿದ್ದ ವೃತ್ತಿ ಶಿಕ್ಷಣ ಪ್ರದರ್ಶನ ಮತ್ತು ಕೆರಿಯರ್ ಮೇಳ ಕಾರ್ಯಕ್ರಮ ಉದ್ಘಾಟಿಸಿ ಮಾತನಾಡಿದರು. ಈ ವೃತ್ತಿ ಮೇಳದ ಮಾಹಿತಿಯನ್ನ ಪ್ರತಿಯೊಬ್ಬ ವಿದ್ಯಾರ್ಥಿಗಳು ಸದುಪಯೋಗ ಪಡೆದುಕೊಂಡು ತಮ್ಮ ಉತ್ತಮ ಜೀವನ ರೂಪಿಸಿಕೊಳ್ಳಬೇಕೆಂದು ಕರೆ ನೀಡಿದರು. ವೃತ್ತಿಪರ ಉದ್ದೇಶ ಮತ್ತು ವೃತ್ತಿ ಮಾರ್ಗದರ್ಶನ ಮೇಳದ ಉದ್ದೇಶ ಕುರಿತು ಪ್ರಾಥಮಿಕವಾಗಿ ಮಾತನಾಡಿದ ಡಯಟ್ ಸಂಸ್ಥೆಯ ಪ್ರಾಂಶುಪಾಲರಾದ ಪದನಿಮಿತ್ತ ಉಪನಿರ್ದೇಶಕ ರಾಮಚಂದ್ರರಾಜ ಅರಸ್, ವಿದ್ಯಾರ್ಥಿಗಳು 10ನೇ ಮತ್ತು ಪಿಯುಸಿ ನಂತರ ಮುಂದೇನು ಹಾಗೂ ವೃತ್ತಿಪರ ಕೋರ್ಸ್ಗಳ ಆಯ್ಕೆಗೆ ಸಂಬಂಧಿಸಿದಂತೆ ಸೂಕ್ತ ತರಬೇತಿ ಮತ್ತು ಮಾರ್ಗದರ್ಶನ ನೀಡಲು ಸರ್ಕಾರ ಜಿಲ್ಲಾ ಶಿಕ್ಷಣ ಮತ್ತು ತರಬೇತಿ ಸಂಸ್ಥೆಯಲ್ಲಿ ವೃತ್ತಿ ಮಾರ್ಗದರ್ಶನ ಘಟಕವನ್ನು ಆರಂಭಿಸಲಾಗಿದ್ದು ಈ ಘಟಕದ ವತಿಯಿಂದ ವೃತ್ತಿ ಮಾರ್ಗದರ್ಶನ ಮಾಹಿತಿ ನೀಡಲಾಗುತ್ತಿದೆ ಎಂದರು. ಡಯಟ್ ಸಂಸ್ಥೆಯ ಹಿರಿಯ ಉಪನ್ಯಾಸಕ ಎಚ್.ಎಸ್. ಸತೀಶ್ ವೃತ್ತಿ ಮೇಳದ ಉದ್ದೇಶ ನೀಡಿದರು. ಭಾರತ್ ಸ್ಕೌಟ್ಸ್ ಮತ್ತು ಗೈಡ್ಸ್ನ ಕುಶಾಲನಗರ ಸ್ಥಳೀಯ ಸಂಸ್ಥೆಯ ಅಧ್ಯಕ್ಷ ಡಾಕ್ಟರ್ ಪ್ರವೀಣ್ ದೇವರಗುಂಡ ಸೋಮಪ್ಪ, ಡಿವೈಎಸ್ಪಿಗಳಾದ ಸೌಮ್ಯ ಪೊನ್ನಪ್ಪ, ಎಂ ಕೃಷ್ಣಪ್ಪ, ಡಿಒಗಳಾದ ಎಂ ಕೃಷ್ಣಪ್ಪ, ಆರ್.ಪಿ. ಮಹೇಶ್, ಡಯಟ್ ಸಂಸ್ಥೆಯ ಹಿರಿಯ ಉಪನ್ಯಾಸಕರಾದ ಎನ್.ವಿ. ಸ್ವಾಮಿ, ಬಿಎನ್ ಪುಷ್ಪ, ಆರ್. ಹೇಮಂತ್ ರಾಜ್, ಉಪನ್ಯಾಸಕರಾದ ಡಿ. ವಿಜಯ್, ಕೆಎಸ್. ನಳಿನಾಕ್ಷಿ, ಜಗದೀಶ್, ಗೀತಾ, ಗಾಯತ್ರಿ, ಮಂಜೇಶ್, ಜಿಲ್ಲಾ ಉದ್ಯೋಗ ಅಧಿಕಾರಿ ಸಿಆರ್ ಮಂಜುನಾಥ್, ಜಿಲ್ಲಾ ಆರೋಗ್ಯ ಶಿಕ್ಷಣಾಧಿಕಾರಿ ಎಚ್.ಕೆ. ಶಾಂತಿ, ಕೂಡ್ಮಂಗ್ಳೂರು ಸರ್ಕಾರಿ ಪ್ರೌಢಶಾಲೆಯ ಮುಖ್ಯ ಶಿಕ್ಷಕರಾದ ಟಿ.ಸಿ. ಪ್ರೇಮ್ಕುಮಾರ್, ಮಡಿಕೇರಿ ಐಟಿಐ ಸಂಸ್ಥೆಯ ತರಬೇತಿಯ ಸಂಯೋಜಕರಾದ ಸಿ.ಕೆ. ಇಂದ್ರೇಶ್, ಸಿಪಾಯಿ ಅಕ್ಷಯ್ ಕೆಎಸ್, ಕೂಡಿಗೆ ವೈದ್ಯಾಧಿಕಾರಿ ಡಾಕ್ಟರ್ ಪೂರ್ಣ ಇತರರು ಇದ್ದರು. ಶಿಕ್ಷಕ ಎಸ್.ಪಿ. ಪರಮೇಶ್ ನಿರ್ವಹಿಸಿದರು. ಶಿಕ್ಷಕ ಬಸವರಾಜ್ ಬಡಿಗೆ ಗೀತೆ ಹಾಡಿದರು. ನಾನಿನಗೇನು ಬೇಡುವುದಿಲ್ಲ, ನಾನಿನಗೇನು ಬೇಡುವುದಿಲ್ಲ, ನಾನಿನಗೇನು ಬೇಡುವುದಿಲ್ಲ. ಹೃದಯ ಮಂಟಪದೋಳು ನೆಲೆಸಿರೋ ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ಹೃದಯ ಮಂಟಪದೊಳು ನೆನೆಸಿರೋ ಹರಿಯೇ, ನಾನಿನಗೇನು ಬೇಡುವುದಿಲ್ಲ. ನಾಲಿಗೆ ನಿನ್ನ ಕೊಂಡಾಡಲಿ, ತೊಳುಕರಂಗಳ ಮುಗಿಯಲಿ ಹರಿಯೇ, ನಾಲಿಗೆ ನಿನ್ನ ಕೊಂಡಾಡಲಿ, ತೊಳುಕರಂಗ. ಈ ಕರಿಯರ್ ಗೈಡೆನ್ಸ್ ಸೆಲ್ ಅಂತ ಅವರು ಓಪನ್ ಮಾಡಿದ್ದಾರೆ. ಜೊತೆಗೆ ಈ ಕರಿಯರ್ ಮೇಳ ಕೂಡ ಇವತ್ತು ಅವರು ಮಾಡ್ತಾ ಇದ್ದಾರೆ. ಇವತ್ತು ಈ ಸ್ಟೂಡೆಂಟ್ಸ್ಗೆ ನಾನು ಒಂದು ಸಲಹೆ ಕೊಡ್ಲಿಕ್ಕೆ ಇಷ್ಟಪಡ್ತೀನಿ. ಈ ಅಟ್ಲೀಸ್ಟ್ ನಾವು ಮಕ್ಕಳಿರುವಾಗ ನಮಗೆ ಈ ಥರ ಕರಿಯರ್ ಲೈಕ್ ನಿಮ್ಮ ಜೀವನದಲ್ಲಿ ನೀವು ಏನೇನು ಮಾಡಬೇಕು ಈ ಥರ ಪ್ರೋಗ್ರಾಮ್ ಮುಖಾಂತರ ಯಾವ ಮಾಹಿತಿ ಕೊಡಲಿಲ್ಲ. 10th ಕ್ಲಾಸ್ ಆದ ತನಕ ಸ್ವಲ್ಪ ನಮಗೆ ನಾವು ಸ್ವಂತ ಲೈಕ್ ಗೂಗಲ್ ಸರ್ಚ್ ಅಥವಾ ಬೇರೆ ಫ್ರೆಂಡ್ಸ್ ಇಂದ ಕೇಳಿ ಅಥವಾ ಬೇರೆ ನಮ್ಮ ರಿಲೇಟಿವ್ಸ್ ಇರ್ತಾರೆ ಅಥವಾ ತಂದೆ ತಾಯಿ ಹೇಳ್ತಾರೆ, ಅವ್ರು ಏನ್ ಹೇಳ್ತಾರೆ ಅದ್ರ ಪ್ರಕಾರ ನಾವು ನಮ್ಮ ಕರಿಯರ್ ಬಗ್ಗೆ ಯೋಚನೆ ಮಾಡ್ತಿದ್ವು. ಬಟ್ ಈಗ ನಮ್ಮೆಲ್ಲರಿಗೂ ತಮ್ಮ ಜೀವನದಲ್ಲಿ ಏನೇನ್ ಆಪ್ಷನ್ಸ್ ಇದೆ ಆ ಆಪ್ಷನ್ಸ್ಗಳು ಈ ಕರಿಯರ್ ಗೈಡೆನ್ಸ್ ಶಾಲೆಯಿಂದ ನಿಮ್ಮೆಲ್ಲರಿಗೂ ಸಿಗತ್ತಿದೆ. ಯಾಕೆಂದ್ರೆ ಈಗ ತಾವೆಲ್ಲರೂ ಓದಿದ್ದಕ್ಕೆ ನಮ್ಮ ಜೀವನದಲ್ಲಿ ಲೈಫ್ ಇಸ್ ಗೆಟಿಂಗ್ ವೆರಿ ಟಫ್. ಈಗ ಇನ್ಫ್ಲೇಷನ್ ಆಗ್ತಾ ಇದೆ, ಮತ್ತೆ ನೀವು ಸರಿಯಾಗಿ ಅದು ನಿಮಗೆ ಜಾಬ್ ಸಿಗಲಿಲ್ಲ ಅಂದ್ರೆ ಜೀವನದಲ್ಲಿ ಬಹಳ ಕಷ್ಟ ಆಗಿರ್ತದೆ.
ಮತ್ತೆ ಜಾಬ್ ಇಲ್ಲ ಅಂದ್ರೆ ನೀವು ಒಂದು ಆಫೀಸ್ಗೆ ಹೋಗ್ಬೇಕು, ಅಲ್ಲಿ ಕೆಲಸ ಮಾಡಿ ರಾತ್ರಿ ವಾಪಸ್ ಬರಬೇಕು, ಅದೇ ಜಾಬ್ ಇಲ್ಲ. ಜಾಬ್ ಅಂದ್ರೆ ನಿಮ್ ಸೆಲ್ಫ್ ಡಿಪೆಂಡೆನ್ಸಿ. ಯಾಕಂದ್ರೆ ನಿಮ್ಗೆ ಫೈನಾನ್ಷಿಯಲಿ ಇಂಡಿಪೆಂಡೆನ್ಸಿ ಬರಲಿಲ್ಲ ಅಂದ್ರೆ ನಿಮ್ ಜೀವನದಲ್ಲಿ ಏನು ಮಾಡ್ಲಿಕ್ಕೆ ಆಗೋದಿಲ್ಲ. ಅದಕ್ಕೆ ದಯವಿಟ್ಟು ನೀವು ಈ ಆಪ್ಷನ್ಸ್ ಮತ್ತೆ ಏನ್ ನಮ್ ಡೈಟ್ ಮತ್ತೆ ಎಜುಕೇಶನ್ ಡಿಪಾರ್ಟ್ಮೆಂಟ್ ಜೊತೆಗೆ ಅವರು ಈ ಆಪ್ಷನ್ಸ್ ನಿಮಗೆ ಕೊಟ್ಟಿದ್ದಾರೆ, ಅದನ್ನು ಸರಿಯಾಗಿ ಬಳಸಿ. ಮತ್ತೆ ನಿಮ್ಮಲ್ಲಿ ಏನಾದ್ರು ಡೌಟ್ಸ್ ಇದ್ರೆ ಈಗ ಪೂರ್ತಿ ಆನ್ಯುವಲ್ ಪೂರ್ತಿ ವರ್ಷಕ್ಕೆ ಇದು ಓಪನ್ ಇರುತ್ತದೆ. ಏನೇನು ಬುಕ್ಸ್ ನಿಮಗೆ ಬೇಕಾಗಿದೆ ಅಥವಾ ಏನಾದ್ರು ಡಿಜಿಟಲ್ ನಿಮಗೆ ಅದು ಕೋರ್ಸ್ ಬೇಕಾಗಿದೆ ಅದೆಲ್ಲ ನೀವು ಇಲ್ಲಿ ಬಂದು ತಗೋಬಹುದು. ಮತ್ತೆ ಜೊತೆಗೆ ನಿರಂತರವಾಗಿ ನೀವು ನಿಮ್ಮ ಟೀಚರ್ಸ್ ಮತ್ತೆ ಈ ಡೈಟ್ ಸ್ಟಾಫ್ ಇದ್ದಾರೆ, ನಮ್ಮ ಚೆನ್ನಾಗಿ ಟೀಚರ್ಸ್ ಕೂಡ ಇದ್ದಾರೆ, ನೀವು ಅವ್ರ ಜೊತೆ ಕಾಂಟ್ಯಾಕ್ಟ್ ಅಲ್ಲಿ ಇರಬೇಕು. ನಾವು ಈಗ ಕೂಡ ನಮ್ಮ ಟೀಚರ್ಸ್ 6th ಕ್ಲಾಸ್ 7th ಕ್ಲಾಸ್ ಟೀಚರ್ಸ್ ಯಾರು ನಮಗೆ ಅದು ಪಾಠ ಕೊಟ್ಟಿದ್ರು ಅವ್ರ ಜೊತೆ ನಾವು ಪ್ರತಿ ವರ್ಷ ಅಟ್ಲೀಸ್ಟ್ ಟೀಚರ್ ಈ ವರ್ಷ ನೂತನವಾಗಿ ಒಂದು ಕಾರ್ಯಕ್ರಮವನ್ನು ಆಯೋಜನೆ ಮಾಡಿ ಡಯಟ್ಗಳಿಗೆ ಜವಾಬ್ದಾರಿಯನ್ನು ಕೊಟ್ಟಿತ್ತು. ಕೆರಿಯರ್ ಗೈಡೆನ್ಸ್ ಘಟಕ ಮತ್ತು ಅದರ ಪ್ರದರ್ಶನವನ್ನು ಮಾಡಬೇಕು ಅಂತೇಳಿ ನಮಗೆ ಸರ್ವಶಿಕ್ಷಾ ಅಭಿಯಾನದಿಂದ ಸೂಚನೆ ಬಂತು. ಸೊ ಈ ಸಂಬಂಧ ಒಂದು ಜಿಲ್ಲಾ ಮಟ್ಟದ ಸಮಿತಿಯನ್ನು ಸಹ ನಮ್ಮ ಮಾನ್ಯ ಇಲಾಖೆಯಲ್ಲೇ ರಚನೆ ಮಾಡಿಕೊಟ್ಟಿದ್ದು. ಅದರ ಹಲವಾರು ಸಭೆಗಳನ್ನು ನಾವು ಮಾಡಿ ಇವತ್ತು ಹೇಗೆ ಮಾಡಬೇಕು ಅನ್ನೋದ್ರ ಬಗ್ಗೆ ಒಂದು ರೂಪುರೇಷೆಗಳನ್ನು ಚರ್ಚೆ ಮಾಡಿ ಮೊನ್ನೆ CEO ಅವರಿಂದಲೇ ಅದನ್ನು ಉದ್ಘಾಟನೆ ಮಾಡಿಸ್ಬೇಕು ಅಂತ ಹೇಳಿ ನಾವು ತೀರ್ಮಾನ ಮಾಡಿದ್ದು. ಅದರಂತೆ ಇವತ್ತು ಸುಮಾರು 15ಕ್ಕಿಂತಲೂ ಹೆಚ್ಚು ಸ್ಟಾಲ್ಗಳನ್ನು ಬೇರೆ ಬೇರೆ ಇಲಾಖೆಯಲ್ಲಿ ಅವರ ಕಾರ್ಯಕ್ರಮಗಳೇನಿದೆ ಮತ್ತು ಕೋರ್ಸ್ಗಳನ್ನು ಹೇಗೆ ತೆಗೆದುಕೋಬೇಕು ಮತ್ತು ಸಿದ್ಧತೆಯನ್ನು ಹೇಗೆ ಮಾಡ್ಕೋಬೇಕು ಅನ್ನೋದ್ರ ಬಗ್ಗೆ ಮಾಹಿತಿಯನ್ನು ಕೊಡ್ತಕ್ಕಂಥದ್ದು. ಮತ್ತು ತಜ್ಞರಿಂದ ಮಕ್ಕಳು ಹೇಗೆ ತಯಾರಿ ಆಗಬೇಕು, ಏನು ಭವಿಷ್ಯ ಇದೆ ಭಾರತದಲ್ಲಿ ಅಂತಕ್ಕಂಥ ಮಾತನ್ನು ನಾವು ಮಕ್ಕಳಿಗೆ ಕೊಡಿಸ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ. ಬಹುಶಃ ನಾವು ಏನು ನಿರೀಕ್ಷೆಯನ್ನು ಇಟ್ಕೊಂಡಿದ್ದೋ ಆ ನಿರೀಕ್ಷೆಗೂ ಮೀರಿ ನಮಗೆ ಸಹಕಾರ ಸಿಕ್ಕಿದೆ. ಬಹುಶಃ ಈ ಸಹಕಾರ ಅಂತ ಹೇಳಿದ್ರೆ ನನಗೆ ಇಲಾಖೆಯ ಎಲ್ಲ ಅಧಿಕಾರಿಗಳು, ಶಿಕ್ಷಕರು ಮತ್ತು ಸಂಘ ಸಂಸ್ಥೆಗಳು ಮತ್ತು ಪದಾಧಿಕಾರಿಗಳು ಮತ್ತು ಮಾಧ್ಯಮ ಸ್ನೇಹಿತರು ಸಹ ನಮಗೆ ನಿರಂತರವಾಗಿ 15 ದಿನಗಳಿಂದ ನಮ್ಮ ಜೊತೆ ಇದ್ದರಿಂದ ಬಹುಶಃ ಇವತ್ತು ಜಿಲ್ಲಾ ಕಾರ್ಯಕ್ರಮ ಚೆನ್ನಾಗಿ ಯಶಸ್ವಿಯಾಗಿದೆ. ಒಂದು ಘಟಕದಲ್ಲಂತೂ ಪ್ರಾರಂಭದಲ್ಲಿ ನಾವು ಹೇಗೆ ಮಾಡಬೇಕು ಅಂತೇಳಿ ಚಿಂತನೆಯನ್ನು ಮಾಡಿದ್ದು, ಇವಾಗ ಭಾಳ ಅತ್ಯುತ್ತಮವಾದಂಥ ಘಟಕವನ್ನಾಗಿ ನಾವು ಹೊರಹೊಮ್ಮಿದ್ದೀವಿ. ಬಹುಶಃ ಅಲ್ಲಿ ನಮ್ಮ CBSE ಏನು ಪುಸ್ತಕಗಳಿದೆ ಅದನ್ನು ನಾವು ಇಡ್ತಕ್ಕಂಥದ್ದು, ಸ್ಟೇಟ್ ಸಿಲೆಬಸ್ ಪುಸ್ತಕಗಳೇನಿದೆ ಅದನ್ನೇ ಇಡ್ತಕ್ಕಂಥದ್ದು, ಮತ್ತು ಮಕ್ಕಳ ಭವಿಷ್ಯದ ಪರೀಕ್ಷೆಗೆ ತಯಾರಾಗಲಿಕ್ಕೆ ಬೇಕಾದಂಥ ಪುಸ್ತಕಗಳನ್ನು ಇಡ್ತಕ್ಕಂಥದ್ದು, ಮತ್ತು ಮಕ್ಕಳು ಬಳಕೆ ಮಾಡಲಿಕ್ಕೆ ಲ್ಯಾಪ್ಟಾಪ್ಗಳು ಮತ್ತು ಇಂಟರ್ನೆಟ್ ಸೌಲಭ್ಯ ಮತ್ತು ನ್ಯೂಸ್ ಪೇಪರ್ ಇತ್ಯಾದಿ ಎಲ್ಲವನ್ನು ಡಿಜಿಟಲ್ಲಿ ಅವ್ರಿಗೆ ಏನೇನು ಸೌಲಭ್ಯಗಳನ್ನು ಬೇಕೋ ಆ ಸೌಲಭ್ಯಗಳನ್ನ ಕೊಡ್ತಕ್ಕಂಥ ವ್ಯವಸ್ಥೆಯನ್ನು ಮಾಡಿದ್ವಿ. ಮತ್ತು ಇದು ಒಂದು ವರ್ಷ ನಿರಂತರವಾಗಿ ನಡೆಯುತ್ತದೆ. ಬಹುಶಃ ಮುಂದಿನ ವರ್ಷಕ್ಕೆ ಇನ್ನೂ ಹೆಚ್ಚಿನ ರೀತಿಯಲ್ಲಿ ಇದು ಮಾಡಲಿಕ್ಕೆ ನಾವು ಶ್ರಮ ಪಡ್ತಾ ಇದ್ವಿ. ಇದರ ಸದುಪಯೋಗವನ್ನು ನಮ್ಮ ಮಕ್ಕಳು ಮತ್ತು ಪೋಷಕರು ಬಳಸ್ಕೋಬೇಕು ಅಂತೇಳಿ ನಾನು ಆಶಿಸ್ತಾ ಇದ್ದೀನಿ. ಜಿಲ್ಲೆಯಲ್ಲಿ ಈ ದಿನ ನಮ್ಮ ಕರ್ನಾಟಕ ಸರ್ಕಾರದ ಶಾಲಾ ಶಿಕ್ಷಣ ಇಲಾಖೆ, ಸಮಗ್ರ ಶಿಕ್ಷಣ ಕರ್ನಾಟಕ ಹಾಗೂ ನಮ್ಮ ಜಿಲ್ಲಾ ಶಿಕ್ಷಣ ಮತ್ತು ಆರೋಗ್ಯ ಸಂಸ್ಥೆ ಡಯಟ್ ಕೂಡಿಗೆ ಇಲ್ಲಿ ಇವತ್ತು ನಮ್ಮ SLC ನಂತರ ಮತ್ತು PUC ನಂತರ ವಿದ್ಯಾರ್ಥಿಗಳ ಉದ್ಯೋಗಾವಕಾಶಗಳು ಹಾಗೂ ಮುಂದೆ ವೃತ್ತಿಪರ ಕೋರ್ಸ್ಗಳನ್ನು ಹೇಗೆ ಆಯ್ಕೆ ಮಾಡಬೇಕು ಅನ್ನೋದಕ್ಕೋಸ್ಕರ ಇವತ್ತು ಜಿಲ್ಲಾ ವೃತ್ತಿಪರ ಹಾಗೂ ವೃತ್ತಿ ಮಾರ್ಗದರ್ಶನ ಮೇಳವನ್ನು ಕೆರಿಯರ್ ಮೇಳದಲ್ಲಿ ಏರ್ಪಡಿಸಲಾಗಿದೆ. ನನ್ನ ವೃತ್ತಿ ನನ್ನ ಆಯ್ಕೆ ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ವೃತ್ತಿ ಬಗ್ಗೆ ಅರಿವನ್ನು ಪಡ್ಕೊಂಡು ಭವಿಷ್ಯ ರೂಪಿಸ್ಕೊಳ್ಳಿಕ್ಕೆ ಇರ್ತಕ್ಕಂಥದ್ದು. ಅದೇ ಈಗಾಗಲೇ ಎಲ್ಲ ಜಿಲ್ಲೆಯ ಶಾಲಾ ಕಾಲೇಜು ವಿದ್ಯಾರ್ಥಿಗಳು ಮತ್ತು ITI ಇಂಜಿನಿಯರಿಂಗ್ ಕಾಲೇಜು ವಿದ್ಯಾರ್ಥಿಗಳು ಭಾಗವಹಿಸಿದ್ದಾರೆ. ಇದನ್ನು ಪ್ರೌಢಶಾಲೆಗಳಲ್ಲೂ ಕೂಡ ಮಕ್ಕಳಿಗೆ ವೃತ್ತಿ ಮಾರ್ಗದರ್ಶನ ತರಬೇತಿ ನೀಡ್ತಾ ಇದ್ದೀವಿ. ನಮ್ಮ ಮುಂದಿನ ಅವರ ಭವಿಷ್ಯನ ಹೇಗೆ ರೂಪಿಸ್ಕೋಬೇಕು, ಸ್ವಾನುಭೂತಿಯನ್ನು ಮೂಡಿಸ್ಕೋಬೇಕು ಅಂತ ಅದಕ್ಕೋಸ್ಕರ ಈ ಮೇಳ ಇವತ್ತು ಕೂಡಿಗೆ ನಡೀತಾ ಇರೋದ್ರಿಂದ ಭಾಳ ಉಪಯೋಗವಾಗಿರ್ತಕ್ಕಂಥದ್ದು. ಇದರಿಂದ ವೃತ್ತಿಗಳ ಕೋರ್ಸ್ಗಳ ಬಗ್ಗೆ, ಅವರ ಭವಿಷ್ಯದ ಬಗ್ಗೆ ಮತ್ತು ಸ್ಪರ್ಧಾತ್ಮಕ ಪರೀಕ್ಷೆಗಳ ಬಗ್ಗೆ ತಿಳುವಳಿಕೆ ಸಾಧ್ಯವಾಗ್ತದೆ. ಹಾಗೆ ವಿಶೇಷವಾಗಿ CET ಪರೀಕ್ಷೆ, NEET ಪರೀಕ್ಷೆ, JEE ಎಕ್ಸಾಮ್ ಇನ್ನಿತರ ಪರೀಕ್ಷೆಗಳ ಬಗ್ಗೆ ತಿಳಿಯೋಕ್ಕೆ ಸಾಧ್ಯವಾಗೋದಕ್ಕೆ ನಮ್ಮ ಸ್ಪಂದನೆಗೆ ಹೋಗೊಟ್ಟು ತುಂಬ ವಿದ್ಯಾರ್ಥಿಗಳು ಬಂದು ಇದರ ತರಬೇತಿಯನ್ನು ಸದುಪಯೋಗಿಸ್ಕೊಳ್ತಾರೆ. ಈ ಮೇಳದ ಯಶಸ್ಸಿಗೆ ಎಲ್ಲರೂ ಸಹಕರಿಸ್ತಾರೆ. ಅವರಿಗೆಲ್ಲರೂ ಕೂಡ ಧನ್ಯವಾದ ಅರ್ಪಿಸ್ತೇನೆ. ನಾನು TJ ಮುಖ್ಯೋಪಾಧ್ಯಾಯ, ಸರ್ಕಾರಿ ಪ್ರೌಢಶಾಲೆ ಕೂಡುಮಂಗಳೂರು, ಕೂಡಿಗೆ ವಲಯ, ಕೊಡಗು ಜಿಲ್ಲೆ. ಬೇಕಾದರೂ ಬರ್ಬೋದು, ಕನಸು ಎಲ್ಲರಿಗೂ ಬರೋದಿಲ್ಲ ಅನ್ನೋದನ್ನ ನಾವು ಅರ್ಥ ಮಾಡ್ಕೋಬೇಕು. ಹಾಗಾಗಿ ಕಾಸಲ್ದಿದ್ರು ಕನಸಿರ್ಲಿ ಅಂತ ಇವತ್ತು ನಾವು ಕಲಿಸ್ತಾ ಇರುವಂತಹ ಎಜುಕೇಶನ್ ಸಿಸ್ಟಮ್ ನಮ್ಮ ಸಮಾಜಕ್ಕೆ ಪೂರಕವಾಗಿ ಇದೆಯಾ ಅಂತ ನಾನು ಯೋಚನೆ ಮಾಡಿದಾಗ ತುಂಬಾ ವಿಷಾದನೀಯ ಮತ್ತು ತುಂಬಾ ನೋವಿನ ಸಂಗತಿ ಇದೆ. ವಿನಯವಿಲ್ಲದ ವಿದ್ಯೆ, ಗುಣವಿಲ್ಲದ ರೂಪ, ಸಮಯಕ್ಕೆ ಉಪಯೋಗ ಬಾರದೇ ಇರುವಂತಹ ಹಣ, ಹರಿತವಿಲ್ಲದ ಆಯುಧ, ಹಸಿವೆ ಇಲ್ಲದ ಹಾಗೂ ಪರೋಪಕಾರವಿಲ್ಲದ ಜೀವನ ವ್ಯರ್ಥ ಅಂತ ಸ್ವಾಮಿ ವಿವೇಕಾನಂದರು ಹೇಳಿದ್ದಾರೆ. ಈ ಮಾತು ಅಕ್ಷರಶಃ
ಮುಂದಿನ ಪೀಳಿಗೆಗೆ ಅನ್ವಯ ಆಗುವಂಥದ್ದು. ಇವತ್ತು ಫಲಿತಾಂಶ ಇನ್ನೇನು ಬರಲಿಕ್ಕಿದೆ, ಫಲಿತಾಂಶ ಬಂದ ನಂತರ ಭವಿಷ್ಯದ ಬಗ್ಗೆ ಕಾಳಜಿ ಇರುವಂಥ ಪ್ರತಿಯೊಬ್ಬರು ಪ್ಯಾರೆಂಟ್ಸ್, ಶಿಕ್ಷಕರು, ಸಮಾಜದವರು ಮತ್ತೆ ನೀವು ಕೂತ್ಕೊಂಡು ಯೋಚನೆ ಮಾಡೋದು ಮುಂದೆ ಏನು, ನಾನು ಏನು ಮಾಡಬೇಕು ಅಂತ. ಬಹುಶಃ ಪಕ್ಕ ಕರಿಯರ್ ಪ್ಲಾನಿಂಗ್ ಮಾಡದ ಹೊರತು ನಾವು ಯಾವುದನ್ನು ಆಯ್ಕೆ ಮಾಡ್ಕೊಳ್ಳಿಕ್ಕೆ ಹೋಗಬಾರ್ದು ಅನ್ನೋದು ನನ್ನ ಮೊದಲನೆಯ ಸಜೆಷನ್. ಅಂದ್ರೆ ಇಲ್ಲಿ ಕರಿಯರ್ ಕೋರ್ಸ್ ಅನ್ನು ನೀವು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ನಿಮ್ಮಲ್ಲಿ ಜಾಣತನ ಇರಬೇಕು. ಬಹಳ ಮುಖ್ಯವಾಗಿ ಏನಾಗುತ್ತೆ ಅಂತಂದ್ರೆ, ನನ್ನ ಸ್ನೇಹಿತ ಯಾವುದೋ ಕೋರ್ಸಿಗೆ ಹೋಗ್ತಾ ಇದ್ದಾನೆ, ನನ್ನ ಮನೆ ಹತ್ರ ಕಾಲೇಜ್ ಇದೆ, ನನ್ನ ಮನೆ ಹತ್ರ ಇಂಜಿನಿಯರಿಂಗ್ ಕಾಲೇಜ್ ಇದೆ, ಅದಕ್ಕೆ ನಾನು ಸೇರ್ತೇನೆ ಅನ್ನುವಂತಹ ಮೆಂಟಾಲಿಟಿಯಿಂದ ಹೊರಗಡೆ ಬಂದು ಥಿಂಕ್ ಡಿಫರೆಂಟ್ಲಿ. ನನ್ನ ಜೊತೆಗೆ ಬಂದಿರುವಂತಹ ಒಬ್ಬ ವಿದ್ಯಾರ್ಥಿ ಈ ಕೋರ್ಸಿಗೆ ಹೋಗ್ತಾ ಇದ್ದಾನೆ ಅನ್ನೋದಕ್ಕಿಂತ ನನ್ನ ಆಸಕ್ತಿ ಏನು ಅನ್ನೋದನ್ನ ಯೋಚನೆ ಮಾಡಿಕೊಂಡು ನೀವು ಇವತ್ತು ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು. ಇಲ್ಲಿ ಕೋರ್ಸನ್ನು ಆಯ್ಕೆ ಮಾಡ್ಕೊಳ್ಬೇಕಾದ್ರೆ ಎರಡು ಸಂಗತಿಗಳು ನಿಮ್ಮನ್ನ ಕಾಡ್ತವೆ. ಉದ್ಯೋಗ ಅವಕಾಶಗಳು ಹೆಚ್ಚು ಲಭ್ಯ ಇರುವಂತಹ ಕೋರ್ಸನ್ನು ಮಾಡ್ಕೋಬೇಕು, ಅಥವಾ ಕೈ ತುಂಬ ಸಂಬಳ ಬರೋ ಕೋರ್ಸನ್ನು ಆಯ್ಕೆ ಮಾಡ್ಕೋಬೇಕು ಅಂತ ಬಹಳ ದೊಡ್ಡ ಗೊಂದಲ ಇದೆ. ಅಂದ್ರೆ ಉದ್ಯೋಗವನ್ನ ಹೆಚ್ಚಿಗೆ ಸೃಷ್ಟಿ ಮಾಡ್ತಾ ಇರುವಂತದಕ್ಕೆ ಹೋಗೋದು, ಕೈ ತುಂಬಾ ಸಂಬಳ ಬರೋದಕ್ಕೆ ನಾನು ಹೋಗ್ಬೇಕು ಅಂತ. ನಿಲ್ಸಂಗಮಕ್ಕಾಗಿ ಡಾಕ್ಟರ್ ಎಚ್ ಎಂ ರಘುಕೋಟಿ, ಕುಶಾಲನಗರ. ಗಂಗಾವತಿ ತಾಲೂಕಿನ ಬಸ್ ನಿಲ್ದಾಣದ ಮುಂಭಾಗ ಕೆಆರ್ಎಸ್ ಪಕ್ಷದ ವತಿಯಿಂದ ಶ್ರೀರಾಮನವಮಿ ಅಂಗವಾಗಿ ಸಾರ್ವಜನಿಕರಿಗೆ ಸಿಹಿ ಪಾನಕ ಮತ್ತು ಕೋಸಂಬರಿ ವಿತರಿಸಲಾಯಿತು. ಶ್ರೀರಾಮನವಮಿ ಹಬ್ಬದ ಅಂಗವಾಗಿ ಕೆಆರ್ಎಸ್ ಪಕ್ಷದ ವತಿಯಿಂದ ಗಂಗಾವತಿ ತಾಲೂಕಿನ ಬಸ್ ನಿಲ್ದಾಣದ ಮುಂಭಾಗ ಸಾರ್ವಜನಿಕರಿಗೆ ಸಿಹಿ ಪಾನಕ ಮತ್ತು ಮಜ್ಜಿಗೆ ವಿತರಣೆ ಮಾಡಲಾಯಿತು. ಕಾರ್ಯಕ್ರಮವನ್ನು ಉದ್ದೇಶಿಸಿ ಮಾತನಾಡಿದ ರಾಜ್ಯ ರೈತ ಘಟಕದ ಕಾರ್ಯದರ್ಶಿ ನಿರುಪಾದಿ ಕೆ ಗೋಮರ್ಸಿ ಅವರು, ಈ ಕಾರ್ಯಕ್ರಮವು ಶ್ರೀರಾಮನ ಜನ್ಮೋತ್ಸವದ ಸಂಭ್ರಮವನ್ನ ಹಂಚಿಕೊಳ್ಳುವ ಉದ್ದೇಶದಿಂದ ಹಾಗೂ ಬೇಸಿಗೆ ಕಾಲದಲ್ಲಿ ಸಾರ್ವಜನಿಕರಿಗೆ ತಂಪು ಪಾನೀಯಗಳನ್ನು ಒದಗಿಸುವ ನಿಟ್ಟಿನಲ್ಲಿ ಹಮ್ಮಿಕೊಳ್ಳಲಾಗಿದ್ದು, ರಾಮನವಮಿ ಹಬ್ಬವು ಧರ್ಮ, ಸತ್ಯ ಮತ್ತು ನ್ಯಾಯದ ಸಂಕೇತವಾಗಿದ್ದು ಸಮಾಜದಲ್ಲಿ ಸೌಹಾರ್ದತೆ ಮತ್ತು ಏಕತೆಯನ್ನು ಬೆಳೆಸುವ ಸಂದೇಶವನ್ನು ನೀಡುತ್ತದೆ ಎಂದು ತಿಳಿಸಿದರು. ಇದೇ ಸಂದರ್ಭದಲ್ಲಿ ಪಕ್ಕದ ಕೊಪ್ಪಳ ಜಿಲ್ಲಾ ಸಂಚಾಲಕರಾದ ಗಣೇಶ್ ಅಮೃತ್, ಮೈನುದ್ದೀನ್, ಗಣೇಶ್ ಸಾರಂಗಿ, ಗಂಗಾವತಿ ತಾಲೂಕು ಅಧ್ಯಕ್ಷರಾದ ಶಾಮೀದ್ ಅಲಿ, ಉಪಾಧ್ಯಕ್ಷರಾದ ಕಂಬಳಿ ನಾಗಪ್ಪ, ಕಾರ್ಯದರ್ಶಿಗಳಾದ ಮೆಹಬೂಬ್, ಗಣೇಶ್ ಶಿಂದೆ, ಯಾಕೂಬ್, ಹನುಮೇಶ್ ಕೆ ಸೇರಿದಂತೆ ಅನೇಕರು ಭಾಗವಹಿಸಿದ್ದರು. ನ್ಯೂಸ್ ಸಂಗಮಕ್ಕಾಗಿ ಓಂ ಶ್ರೀಹನಿ, ಕುಶಾಲನಗರ. ನಾಪಕ್ಲುವಿನ ಶ್ರೀ ಪೊನ್ನುಮತ್ತಪ್ಪ ದೇವಾಲಯದ ವಾರ್ಷಿಕೋತ್ಸವ ಏಪ್ರಿಲ್ 3ರಿಂದ 5ರವರೆಗೆ ನಡೆಯಲಿದೆ ಎಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕೊಡಗಿನ ಪ್ರಪ್ರಥಮ ಶ್ರೀ ಪೊನ್ನುಮುತ್ತಪ್ಪ ದೇವಸ್ಥಾನ ಹಾಗೂ ಎರಡನೇ ಪರಶನಿ ಎಂದು ಪ್ರಖ್ಯಾತವಾಗಿರುವ ನಾಪಕ್ಲುವಿನ ಶ್ರೀ ಪೊನ್ನುಮುತ್ತಪ್ಪ ದೇವರ ವಾರ್ಷಿಕೋತ್ಸವವು ಏಪ್ರಿಲ್ 3ರಿಂದ 5ನೇ ತಾರೀಕಿನವರೆಗೆ ವೈವಿಧ್ಯಮಯ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುವುದು ಎಂದು ಪೊನ್ನುಮುತ್ತಪ್ಪ ದೇವಾಲಯದ ಆಡಳಿತ ಮಂಡಳಿ ಅಧ್ಯಕ್ಷ ಎಕೆ ಚಂದ್ರನ್ ತಿಳಿಸಿದರು. ದೇವಸ್ಥಾನದ ಆವರಣದಲ್ಲಿ ಆಯೋಜಿಸಿದ ಗೋಷ್ಠಿಯಲ್ಲಿ ಮಾತನಾಡಿದ ಅವರು, ವಾರ್ಷಿಕ ಉತ್ಸವದ ಅಂಗವಾಗಿ ಏಪ್ರಿಲ್ 3ರಂದು ಶುಕ್ರವಾರ ಬೆಳಗ್ಗೆ 6 ಗಂಟೆಗೆ ಗಣಪತಿ ಹೋಮ ಮತ್ತು ಶುದ್ಧ ಕಳಶ ಕೇರಳದ ನೀಲೇಶ್ವರ ಮುರಳೀಕೃಷ್ಣ ತಂಜೆಯವರಿಂದ ನೆರವೇರಲಿದೆ ಎಂದರು. ಸಂಜೆ ಗುರುಪೂಜೆ ಹಾಗೂ ಶ್ರೀದೇವಿ ಪೂಜೆ ನಡೆಯಲಿದೆ. ಏಪ್ರಿಲ್ 4ರಂದು ಶನಿವಾರ ಮಧ್ಯಾಹ್ನ 3 ಗಂಟೆಗೆ ಪೈಂಗುತ್ತಿ, 6 ಗಂಟೆಗೆ ಮುತ್ತಪ್ಪ ದೇವರ ಕಲಶ, ಪವಿತ್ರ ಶ್ರೀ ಕಾವೇರಿ ನದಿಯಲ್ಲಿ ಸ್ನಾನದ ನಂತರ ಪ್ರಖ್ಯಾತ ಕೇರಳ ಚಂಡದೊಂದಿಗೆ ಪಟ್ಟಣದಲ್ಲಿ ಮುಖ್ಯ ಬೀದಿಯಲ್ಲಿ ಸನ್ನಿಧಾನಕ್ಕೆ ಆಗಮಿಸಲಿದೆ. ಸಂಜೆ 7:30 ಗಂಟೆಗೆ ಮುತ್ತಪ್ಪ ದೇವರ ವೆಲ್ಲಾಟಂ ಬಳಿಕ 10:30 ಗಂಟೆಗೆ ಕುಟಿಚಾತ ದೇವರು ಹಾಗೂ ಗುಳಿಗ ದೇವರ ವೆಲ್ಲಾಟಂ ನಡೆಯಲಿದೆ. ಏಪ್ರಿಲ್ 5ರಂದು ಭಾನುವಾರ ಬೆಳಿಗ್ಗೆ ಗುಳಿಗ ತೆರೆ, ಬಳಿಕ ದೇವರ ಚರಿತ್ರೆ ಹಾಡಿನ ಮೂಲಕ ಹಾಡಿಕೊಂಡು ನೃತ್ಯ, ಬಳಿಕ ಕುಟಿಚಾತ ಕೋಲ ಹಾಗೂ ತಿರುವಪ್ಪ ಮತ್ತು ಮುತ್ತಪ್ಪ ಕೋಲಗಳು ಜರುಗಲಿವೆ. ಭಕ್ತಾದಿಗಳು ಹೆಚ್ಚಿನ ಸಂಖ್ಯೆಯಲ್ಲಿ ಆಗಮಿಸಿ ಉತ್ಸವದಲ್ಲಿ ಪಾಲ್ಗೊಂಡು ಪ್ರಸಾದ ಸ್ವೀಕರಿಸುವಂತೆ ಮನವಿ ಮಾಡಲಾಯಿತು. ಗೋಷ್ಠಿಯಲ್ಲಿ ದೇವಸ್ಥಾನದ ಆಡಳಿತ ಮಂಡಳಿ ಉಪಾಧ್ಯಕ್ಷ ತಂಗ ಎಂಕೆ, ಕಾರ್ಯದರ್ಶಿ ಅನಿಲ್, ಖಜಾಂಚಿ ಟಿಕೆ ಮಹೇಶ್ ಮೆನನ್, ಸದಸ್ಯರಾದ ಟಿಕೆ ರಘು, ಜಲೇಂದ್ರ, ಉತ್ತಮ್, ಚೇತನ್, ರಾಜನ್ ಗೋಷ್ಠಿಯಲ್ಲಿ ಉಪಸ್ಥಿತರಿದ್ದರು. 5/4/2026 ಭಾನುವಾರದವರೆಗೆ ಈ ಕೆಳಗೆ ಕಾಣಿಸಿದ ವಿಶೇಷ ಪೂಜಾ ವಿಧಾನಗಳೊಂದಿಗೆ ಕಾರ್ಯಕ್ರಮಗಳೊಂದಿಗೆ ಆಚರಿಸಲಾಗುವುದು. ತಾರೀಕು 3/4/2026 ಶುಕ್ರವಾರ ಬೆಳಿಗ್ಗೆ 6 ಗಂಟೆಗೆ ಗಣಪತಿ ಹೋಮ ಮತ್ತು ಶುದ್ಧ ಕಳಸ ಕೇರಳದ ನೀಲೇಶ್ವರ ಮುರಳೀಕೃಷ್ಣ ತಂತ್ರಿಯವರಿಂದ ಶ್ರೀದೇವಿ ಪೂಜೆ. ತಾರೀಕು 4/4/2026 ಶನಿವಾರ ಅಪರಾಹ್ನ 3 ಗಂಟೆಗೆ ಪೈಗುತ್ತಿ, 6 ಗಂಟೆಗೆ ಶ್ರೀ ಮುತ್ತಪ್ಪ ದೇವರ ಕಳಸ ಪವಿತ್ರ ಕಾವೇರಿ ನದಿಯಲ್ಲಿ ಸ್ನಾನದ ನಂತರ ಪ್ರಖ್ಯಾತ ಕೇರಳ ಚೆಂಡೆಯೊಂದಿಗೆ ನಾಪಕ್ಲುಪೇಟೆಯ ಮುಖ್ಯ ಬೀದಿಯಲ್ಲಿ ಸನ್ನಿಧಾನಕ್ಕೆ ಆಗಮನ. ಜನರಿಗೆ ಶ್ರೀ ಪೊನ್ನುಮುತ್ತಪ್ಪ ದೇವರ ವಾರ್ಷಿಕೋತ್ಸವಕ್ಕೆ ಸರ್ವ ಆಡಳಿತ ಮಂಡಳಿ ವತಿಯಿಂದ ಸ್ವಾಗತವನ್ನು ಬಯಸ್ತಾ ಇದ್ದೇನೆ. ಹಾಗೂ ನಮ್ಮ ಈ ಪೊನ್ನುಮುತ್ತಪ್ಪ ದೇವಸ್ಥಾನದ
ನಾಡಿನ ಸರ್ವ ಜನರಿಂದ ಚಂದ ವಸೂಲಿ ಮಾಡಿ ಹಬ್ಬವನ್ನು ಆಚರಿಸ್ತಾ ಇದ್ದೇವೆ. ಇದು ಕೊಡಗಿನ ಜನತೆ ನಮಗೆ ತುಂಬ ಸಹಕಾರ ನೀಡಿ ದೇವಸ್ಥಾನದ ಏಳಿಗೆಗೆ ಸಹಕಾರ ನೀಡ್ತಾ ಇದ್ದಾರೆ. ನ್ಯೂಸ್ ಸಂಗಮಕ್ಕಾಗಿ ದುಗ್ಗಳ ಸದಾನಂದ ನಾಪೋಕ್ಲು. ಕೊನೆಯಲ್ಲಿ ಮತ್ತೊಮ್ಮೆ ಹೆಡ್ಲೈನ್ಸ್. ಕುಶಾಲನಗರ ತಾಲೂಕಿನ ಕಣಿವೆ ಗ್ರಾಮದಲ್ಲಿರುವ ಇತಿಹಾಸ ಪ್ರಸಿದ್ಧ ಶ್ರೀ ರಾಮಲಿಂಗೇಶ್ವರ ಸ್ವಾಮಿಯ ಬ್ರಹ್ಮರಥೋತ್ಸವ ಶ್ರದ್ಧಾ ಭಕ್ತಿಯಿಂದ ನಡೆಯಿತು. ನಾಪೋಕ್ಲುವಿನ ಶ್ರೀ ಪೊನ್ನಮುತ್ತಪ್ಪ ದೇವರ ವಾರ್ಷಿಕೋತ್ಸವ ಏಪ್ರಿಲ್ 3ರಿಂದ 5ರವರೆಗೆ ನಡೆಯಲಿದೆಂದು ಗೋಷ್ಠಿಯಲ್ಲಿ ತಿಳಿಸಿದ್ದಾರೆ. ಕುಶಾಲನಗರ ತಾಲೂಕಿನ ಕೂಡಿಗೆ ಟೈರ್ ಸಂಸ್ಥೆ ಆವರಣದಲ್ಲಿ ನನ್ನ ವೃತ್ತಿ ನನ್ನ ಆಯ್ಕೆ ಎಂಬ ಶೀರ್ಷಿಕೆಯಡಿ ಕೆರಿಯರ್ ಮೇಳ ಆಯೋಜಿಸಲಾಗಿತ್ತು. ಇಲ್ಲಿಗೆ ನ್ಯೂಸ್ ಸಂಗಮ ಮುಕ್ತಾಯವಾಯಿತು. ಸುದ್ದಿ ಮಾಹಿತಿ ಮನೋರಂಜನೆಗಾಗಿ ನೋಡ್ತಾ ಇರಿ ಸಂಗಮ ಟಿವಿ. ವಂದನೆಗಳೊಂದಿಗೆ ಸುಪ್ರೀತಾ ಎಲ್ಎನ್.